MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಧರ್ಮಸ್ಥಳ ತನಿಖೆಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ದೇಶದಲ್ಲಿ ಸಂಚಲನ ಎಬ್ಬಿಸಿದಂತಹ ಒಂದು ಕಥೆಗೆ ಕೊಟ್ಟಿರುವಂತಹ ರೋಚಕ ಟ್ವಿಸ್ಟ್. ನೋಡಿ, ಈ ಬುರ್ಡೆ ಗ್ಯಾಂಗ್ಗೆ ಬಿಸ್ನೀರ್ ಕಾಯಿಸೋದಕ್ಕೆ SIT ತಯಾರಿ ಮಾಡ್ಕೊಂಡಿತ್ತು. ಅದರಂತೆ ಈಗ ಬಿಸ್ನೀರ್ ಕಾಯಿಸಿದೆ SIT. ಧರ್ಮಸ್ಥಳ ಕ್ಷೇತ್ರಕ್ಕೆ ಬಿಟ್ಟಂತಹ ಬಾಣ ಈಗ ಬುರ್ಡೆ ಗ್ಯಾಂಗ್ಗೆ ತಿರುಗುಬಾಣವಾಗಿದೆ. ತಾವೇ ತೋಡಿದಂತಹ ಖೆಡ್ಡಾಗೆ ಈಗ ಬುರ್ಡೆ ಗ್ಯಾಂಗ್ ಬೀಳೋ ಪರಿಸ್ಥಿತಿ ಬಂದಿದೆ. ಸೊ ಈ SIT ತನಿಖೆಯ ದಿಕ್ಕನ್ನ ಬದಲಿಸಿದ್ದು ಇದೇ ಬಂಗ್ಲಗುಡ್ಡ. ಈ ಬಂಗ್ಲಗುಡ್ಡದಲ್ಲಿ ನೂರಾರು ಸಂಖ್ಯೆಯಲ್ಲಿ ನಾನು ಹೆಣಗಳನ್ನ ಹೂತಿದ್ದೀನಿ ಅಂತ ಹೇಳ್ಕೊಂಡು ಬಂದಂತಹ ಈ ಚಿನ್ನಯ್ಯ ಹೇಳಿದಂತಹ ಮಾತುಗಳು, ಆತ ಕೊಟ್ಟಂತಹ ಒಂದಷ್ಟು ಸಬೂಬುಗಳು, ಅದೆಲ್ಲವೂ ಕೂಡ ಈಗ ತಿರುಗುಬಾಣ ಆಗ್ತಾ ಇದೆ. ಸೊ SIT ತನಿಖೆಯ ದಿಕ್ಕನ್ನ ಈ ಬಂಗ್ಲಗುಡ್ಡ ರಹಸ್ಯ ಕಂಪ್ಲೀಟ್ ಆಗಿ ಬದಲಿಸಿದೆ. ಸೊ ಹೇಗೆ ಈಗ ಯಾವ ರೀತಿಯಾಗಿ ಈ ಬುರ್ಡೆ ಗ್ಯಾಂಗ್ ತಾನು ತೋಡಿದಂಥ ಒಂದು ಖೆಡ್ಡಾಗೆ ತಾನೇ ಬಿದ್ದಿದೆ ಅನ್ನುವಂಥದ್ರ ಬಗ್ಗೆ ನಿಮ್ಮ ಮುಂದೆ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ನ ನಾವು ಇಡ್ತಾ ಇದ್ದೀವಿ. ನೋಡಿ, ಚಿನ್ನಯ್ಯ ತಪ್ಪೊಪ್ಪಿಗೆ ಬುರ್ಡೆ ಗ್ಯಾಂಗ್ಗೆ ಈಗ ಕುತ್ತಿಗೆಗೆ ಕುಣಿಕೆ ಬಿದ್ದಂಗಾಗಿದೆ. ಇದು ಪಕ್ಕಾ ಷಡ್ಯಂತ್ರ ಅಂತ ಹೇಳಿ ಕೋರ್ಟ್ಗೆ SIT ಮಾಹಿತಿ ಕೊಟ್ಟಿದೆ. ಹೊಸದಾಗಿ ಸೆಕ್ಷನ್ಗಳನ್ನ ಹಾಕಿದೆ ಈಗ SIT ಅಧಿಕಾರಿಗಳು ಹಾಕೊಂಡಿದ್ದಾರೆ. ಲಿಖಿತವಾಗಿ ಕೋರ್ಟ್ಗೆ ಮಾಹಿತಿಯನ್ನ SIT ಕೊಟ್ಟಿದೆ. ಇದು ಪಕ್ಕಾ ಷಡ್ಯಂತ್ರ. ಸೊ ಹಾಗಾಗಿ ಕೆಲವೊಂದಷ್ಟು ಸೆಕ್ಷನ್ಗಳನ್ನ ಚೇಂಜ್ ಮಾಡಬೇಕು ಅಂತ ಹಾಗೆ ಲಿಖಿತ ರೂಪದಲ್ಲೇ SIT ಅಧಿಕಾರಿಗಳಿಗೆ SITಗೆ ಈಗ ಸೂಚನೆಯನ್ನ ಕೂಡ ಕೋರ್ಟ್ ಕೊಟ್ಟಿದೆ, ಅನುಮತಿಯನ್ನ ಕೊಟ್ಟಿದೆ, ನೀವು ಸೆಕ್ಷನ್ ಅನ್ನ ಚೇಂಜ್ ಮಾಡಿ ಅಂತ. ಸೊ BNS ಕಾಯ್ದೆಯ ಸೆಕ್ಷನ್ಗಳಿಡಿ ಈಗ ಕೇಸನ್ನ ದಾಖಲಿಸಿಕೊಂಡಿದ್ರೆ ತನಿಖೆಯನ್ನು ಮುಂದುವರಿಸಿದ್ದಾರೆ. ಯಾವ್ಯಾವ ಸೆಕ್ಷನ್? 336, 230, 231, 229, 227, 236, 233 ಹಾಗೆ 248. ಸೊ ಈ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಈಗೇನು ಆಲ್ರೆಡಿ ಇದ್ದಂಥ FIR, ಈಗ ಹೊಸದಾಗಿ ಏನು FIR ಮಾಡ್ಕೊಳ್ತಾ ಇಲ್ಲ, ಈಗ ಆಲ್ರೆಡಿ ಇದ್ದಂಥ FIR ನಲ್ಲಿ ದಾಖಲಾದಂತಹ ಕೆಲವೊಂದಷ್ಟು ಸೆಕ್ಷನ್ಗಳನ್ನು ಮಾಡಿಫೈ ಮಾಡಿ ಕೆಲವೊಂದಷ್ಟು ತೆಗೆದು ಕೆಲವೊಂದಷ್ಟು ಅಡಿಷನ್ ಅನ್ನ ಮಾಡಿದ್ದಾರೆ. ಇದು ಪಕ್ಕಾ ಷಡ್ಯಂತ್ರ ಅನ್ನುವಂಥದ್ರ ಬಗ್ಗೆ ಕೋರ್ಟ್ಗೂ ಕೂಡ ಈಗ SIT ಮಾಹಿತಿಯನ್ನು ಕೊಟ್ಟಿದೆ. ಅದರ ಆಧಾರದ ಮೇಲೆ ಈಗ ನಡೀತಾ ಇರುವಂತಹ ತನಿಖೆ. ಹಾಗಾದ್ರೆ ಯಾವೆಲ್ಲ ಸೆಕ್ಷನ್ಗಳು, ಆ ಸೆಕ್ಷನ್ಗಳ ಅಡಿಯಲ್ಲಿ ಏನಾದರೂ ಆರೋಪ ಸಾಬೀತಾದರೆ ಏನು ಶಿಕ್ಷೆ, ಇದನ್ನು ನಿಮ್ಮ ಮುಂದೆ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. BNS ಸೆಕ್ಷನ್ 336 ಕೃತಕ ದಾಖಲೆಯನ್ನು ಸೃಷ್ಟಿಸೋದು, ಅಂದರೆ ಫೋರ್ಜರಿ ಮಾಡೋದು. ಈ ಅಪರಾಧಕ್ಕೆ ಗರಿಷ್ಠ 3 ವರ್ಷ ಜೈಲು ಶಿಕ್ಷೆ ಇದೆ, ಜೊತೆಗೆ ದಂಡವನ್ನು ವಿಧಿಸಬಹುದು. ಇದರಲ್ಲಿ ಕೃತಕ ದಾಖಲೆಗಳನ್ನು ಸೃಷ್ಟಿಸೋದು ಅಥವಾ ಎಲೆಕ್ಟ್ರಾನಿಕ್ ಎವಿಡೆನ್ಸ್ಗಳನ್ನು ಕ್ರಿಯೇಟ್ ಮಾಡೋದು, ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡೋದು. ಯಾರ್ದಾದ್ರೂ ಒಬ್ಬ ಹೆಸರನ್ನು ಹಾಳು ಮಾಡುವ ಉದ್ದೇಶದಿಂದ ಸುಳ್ಳು ಸಾಕ್ಷಿಯನ್ನು ಕ್ರಿಯೇಟ್ ಮಾಡಿದರೆ ಅಂಥವರಿಗೆ ಗರಿಷ್ಠ 2 ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ. ಸೊ ಇದು ಸೆಕ್ಷನ್ 336ರ ಒಂದು ಸೆಕ್ಷನ್ ಹೇಳುತ್ತೆ. ಇನ್ನು BNS ಸೆಕ್ಷನ್ 227, 248 ಇದು ಸುಳ್ಳು ಸಾಕ್ಷಿ ಮತ್ತು ಅಪರಾಧಗಳು ಅನ್ನುವಂಥದ್ದನ್ನು ಹೇಳುತ್ತೆ. ಇದರಲ್ಲಿ ಸುಳ್ಳು ಸಾಕ್ಷ್ಯವನ್ನು ನೀಡಿದ್ರೆ ಇದು ಖಂಡಿತವಾಗ್ಲೂ ಅಪರಾಧ. ಕಾನೂನಾತ್ಮಕವಾಗಿ ನಿಜ ಹೇಳಬೇಕಾದ ಸಂದರ್ಭಗಳಲ್ಲಿ ಸುಳ್ಳು ಹೇಳಿಕೆಯನ್ನು ಕೊಟ್ಟರೆ, ಹಾಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು, ಹಾಗೆ ಸುಳ್ಳು ಎಂಟ್ರಿಗಳನ್ನು ತೋರಿಸೋದು, ಇದರ ಅಡಿಯಲ್ಲೂ ಕೂಡ ಶಿಕ್ಷೆ ಆಗುತ್ತೆ. ಇನ್ನು BNS 229 ಸುಳ್ಳು ಸಾಕ್ಷಿಗೆ ಶಿಕ್ಷೆ ಏನಂದರೆ ನ್ಯಾಯಾಂಗಕ್ಕೆ ಮೋಸ ಮಾಡಿದ್ರೆ ಅಂಥವ್ರಿಗೆ ಶಿಕ್ಷೆ ಆಗುತ್ತೆ, ಜೊತೆಗೆ ನ್ಯಾಯಾಂಗೇತರ ಮೋಸ ಮಾಡಿದ್ರೆ 3 ವರ್ಷ ಕಠಿಣ ಶಿಕ್ಷೆ ಇದೆ. ಸೊ ಹೀಗೆ ಪ್ರಮುಖ 10 ಸೆಕ್ಷನ್ಗಳನ್ನು ಈಗ ಆ್ಯಡ್ ಮಾಡಿಕೊಂಡು ಅದರ ಅಡಿಯಲ್ಲಿ ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಬಹಳ ಪ್ರಮುಖವಾಗಿ ಇರುವಂತಹ ಒಂದು ಸೆಕ್ಷನ್ ಇಲ್ಲಿ ನಾವು ಗಮನಿಸ್ತಾ ಹೋದರೆ 230, ಅದು BNS ಸೆಕ್ಷನ್ 230 ಏನಿದೆ, ಇದು ಮರಣದಂಡನೆಗೆ ಸುಳ್ಳು ಸಾಕ್ಷಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನೀವು ಹೇಳಿದಂತಹ ಒಂದು ಸುಳ್ಳು ಸಾಕ್ಷಿಯಿಂದಾಗಿ ಆತನಿಗೆ ಮರಣದಂಡನೆ ಆಗುವಂತಹ ಶಿಕ್ಷೆ ಕಾನೂನಿನಲ್ಲಿ ಇದ್ದರೆ, ಅಂಥದ್ದೇನಾದರೂ ನೀವು ಸುಳ್ಳು ಸಾಕ್ಷ್ಯವನ್ನು ಮಾಡಿದರೆ ಆಗ ಆ ಮರಣದಂಡನೆ ಶಿಕ್ಷೆಗೆ ನೀವು ಗುರಿ ಆಗ್ತೀರಿ. ಯಾರು ಸುಳ್ಳು ಹೇಳ್ತಾರೋ ಅವರು ಆ ಮರಣದಂಡನೆ ಶಿಕ್ಷೆಗೆ ಗುರಿಯಾಗುವಂತಹ ಆ ಒಂದು ಆದೇಶ ಕೊಡಬಹುದಾದಂಥ ಒಂದು ಅವಕಾಶ ಕೂಡ ಈ BNS ಕಾಯ್ದೆ 230 ಕೊಡುತ್ತೆ. ಸೊ ಜೀವನ ಪರ್ಯಂತ ಅಥವಾ 10 ವರ್ಷಗಳ ಶಿಕ್ಷೆಗೂ ಕೂಡ ಒಳಗಾಗ್ಬೋದು, ಜೊತೆಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ.
ಈ ಥರ ಕೆಲವೊಂದಷ್ಟು ಪ್ರಮುಖ ಸೆಕ್ಷನ್ಗಳನ್ನು ಹಾಕಿಕೊಂಡು ಈಗ ತನಿಖೆಯನ್ನು SIT ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಈಗಿದ್ದಂಥ ಒಂದು FIRಗೆ ಮತ್ತಷ್ಟು BNS ಸೆಕ್ಷನ್ಗಳನ್ನು ಆ್ಯಡ್ ಮಾಡಿಕೊಂಡು, ಅದರಲ್ಲೂ ಪ್ರಮುಖ 10 ಸೆಕ್ಷನ್ಗಳನ್ನು ಆ್ಯಡ್ ಮಾಡಿಕೊಂಡು SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನೀವಾಗಲೇ ನೀವು ಡಿಸ್ಕಸ್ ಮಾಡುವಾಗ ಹೇಳ್ತಾ ಇದ್ರಿ. ಇವೆಲ್ಲ ಸೆಕ್ಷನ್ಗಳು ಕೆಲವೊಂದು 2 ವರ್ಷ ಇದೆ, 3 ವರ್ಷ ಇದೆ, 4 ವರ್ಷ ಇದೆ. ಇದೆಲ್ಲವನ್ನೂ ನೋಡ್ತಾ ಹೋದರೆ ಪ್ರಮುಖವಾಗಿ ಕಾಣೋದು 230. ನೀವು ಕೂಡ ಆಗ ಮೆನ್ಷನ್ ಮಾಡ್ತಾ ಇದ್ರಿ. ಇದರಲ್ಲಿ ಜೀವನ ಪರ್ಯಂತ ಶಿಕ್ಷೆಗೆ ಒಳಪಡಬಹುದು. ಸುಳ್ಳು ಸಾಕ್ಷಿಯನ್ನು ಹೇಳಿ ಕೆಲವರಿಗೆ ಯಾರಿಗಾರು ಟಾರ್ಗೆಟ್ ಮಾಡಿ ತೊಂದರೆಯನ್ನು ಕೊಟ್ಟಂಥವ್ರಿಗೆ 230 ಅಡಿಯಲ್ಲಿ. ಪ್ರಜ್ವಲ್, ರೆಹಮಾನ್, ಇಲ್ಲಿ 2 ವಿಚಾರಗಳನ್ನ ಪ್ರಮುಖವಾಗಿ ಗಮನಿಸಬೇಕು. ಇದುವರೆಗೆ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಾಕಿದ್ದಾರೆ, ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳ ಪಟ್ಟಿ ಏನಿತ್ತು, ಈ ಒಂದು ಪ್ರಕರಣದ ಸಂಪೂರ್ಣವಾದಂಥ ದಿಕ್ಕು ಬದಲಾಗಿದೆ. ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣ, ಕೋರ್ಟ್ನಲ್ಲಿ ಹೋಗಿ 164 ಕೊಟ್ಟಂತ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಕೊಲೆ ಆರೋಪ ಇತ್ತು. ಅಂದ್ರೆ ವ್ಯಕ್ತಿಗಳನ್ನ ಅಂದರೆ ಜನರನ್ನ, ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು, ಇವರನ್ನ ಬಲವಂತವಾಗಿ ಹೊಡೆದು ಕೊಲೆ ಮಾಡಿ ನಂತರ ಅವರನ್ನ ಹೂತಾಕಿದ್ದಾರೆ ಅನ್ನೋದ್ರ ಬಗ್ಗೆ ಕೊಟ್ಟಂತ ಪ್ರಕರಣ ಆಗಿತ್ತು. ಇದನ್ನ BNS 103 ಅಡಿಯಲ್ಲಿ ಪೊಲೀಸರು ದಾಖಲು ಮಾಡ್ಕೊಂಡಿದ್ರು. ಅಂದ್ರೆ ಕೊಲೆ ಮತ್ತೆ ಕೊಲೆಯ ಸಾಕ್ಷಿ ನಾಶ ಅಂತೇಳಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು. ಆದ್ರೆ ನಂತರದ ತನಿಖೆ ಹಂತದಲ್ಲಿ ಇದು ಒಂದು ಷಡ್ಯಂತ್ರ ಅನ್ನೋದು ಪೊಲೀಸರ ತನಿಖೆಯಲ್ಲಿಯೇ ಬಯಲಾಗಿದೆ. ಇದನ್ನ ಲಿಖಿತ ರೂಪದಲ್ಲಿ ಅಧಿಕೃತವಾಗಿ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಸಹಿತ ಕೊಡ್ತಾರೆ. ಲಿಖಿತ ರೂಪದಲ್ಲಿ ಮಾಹಿತಿಯನ್ನು ಕೊಟ್ಟು ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಈಗಾಗಲೇ SIT ಅಧಿಕಾರಿಗಳು. ಇದು ಒಂದು ಸಂಪೂರ್ಣವಾದಂತಹ ಷಡ್ಯಂತ್ರ. ನಾವು ಈ ಷಡ್ಯಂತ್ರದ ವಿರುದ್ಧವಾಗಿ ಈಗ ತನಿಖೆಯನ್ನ ಮಾಡಬೇಕಾಗಿದೆ. ಅದಕ್ಕೆ ಮಾನ್ಯ ನ್ಯಾಯಾಲಯ ಅನುಮತಿಯನ್ನ ಕೊಡಬೇಕು. ಇಂತಿಂತ ಸೆಕ್ಷನ್ಗಳ ಅಡಿಯಲ್ಲಿ, ಅಂದ್ರೆ BNS ಇನ್ನ 10 ಸೆಕ್ಷನ್ಗಳ ಅಡಿಯಲ್ಲಿ 336 ಆಗ್ಬೋದು, 229, 230 ಅಂತ ಹೇಳಿ ಒಂದು ಸೆಕ್ಷನ್ ಮೆನ್ಷನ್ ಅನ್ನ ಮಾಡಿದ್ದಾರೆ. ಇದು ಅತ್ಯಂತ ಗಂಭೀರ. 230 ಡೆಫಿನಿಷನ್ ಸೆಕ್ಷನ್ ಮತ್ತೆ 231 ಒಂದು ಪನಿಷ್ಮೆಂಟ್ ಸೆಕ್ಷನ್ ಏನಿದೆ, ಇದು ಅತ್ಯಂತ ಗಂಭೀರವಾದಂತ ಸೆಕ್ಷನ್. ಇಲ್ಲಿ ಕೋರ್ಟ್ಗೆ ಇವರು ಅಧಿಕೃತವಾಗಿ ಒಂದು ಲಿಖಿತ ರೂಪದಲ್ಲಿ ವರದಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡ್ಕೊಂಡು ಕೋರ್ಟಿಂದ ಅನುಮತಿಯನ್ನು ಪಡ್ಕೊಂಡು ಸೆಕ್ಷನ್ ಅನ್ನು ಹಾಕಿದ್ದಾರೆ. ಅಂದ್ರೆ ಇದುವರೆಗಿನ ದಿನದಲ್ಲಿ ಆರೋಪಗಳನ್ನ ಏನು ಮಾಡ್ಕೊಂಡು ಹೋಗಿದ್ರು, ಶವಗಳನ್ನು ಹೂತಾಕಿದ್ದಾರೆ, 100 ಹೂತಾಕಿದ್ದಾರೆ ಅನ್ನೋ ಆರೋಪಗಳು ಏನೆಲ್ಲ ಇತ್ತು, ಅದೆಲ್ಲದೂ ಕೂಡ ಒಂದು ಷಡ್ಯಂತ್ರ ಅನ್ನೋದು ಟೆಕ್ನಿಕಲಿ ಪ್ರೂವ್ ಆಗಿದೆ, ತನಿಖೆಯಲ್ಲಿ ಪ್ರೂವ್ ಆಗಿದೆ. ಅದಾದ್ಮೇಲೆ ಈ ಸಾಕ್ಷಿಗಳನ್ನ ಕೃತಕವಾಗಿ ನಕಲಿಯಾಗಿ ಕ್ರಿಯೇಟ್ ಮಾಡಿ ಮತ್ತೆ ಹೆಸರನ್ನ ಹಾಳು ಮಾಡೋ ಉದ್ದೇಶದಿಂದ ಮತ್ತೆ ಎಲೆಕ್ಟ್ರಾನಿಕ್ ಸಾಕ್ಷಿಗಳನ್ನ ತಯಾರು ಮಾಡಿಕೊಂಡು ಇವೆಲ್ಲದರ ಬಗ್ಗೆ ವಿವಿಧ ಸೆಕ್ಷನ್ಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಸುಮಾರು 10 BNS ಸೆಕ್ಷನ್ಗಳನ್ನ, ವಿವಿಧ ಸೆಕ್ಷನ್ಗಳನ್ನ ಅಡಿಯಲ್ಲಿ ಈಗ ಕೇಸನ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದು ದಾಖಲು ಅನ್ನೋದಕ್ಕಿಂತ ಹೆಚ್ಚಾಗಿ ನ್ಯಾಯಾಲಯದ ಅನುಮತಿ ಪಡೆದು ಅದೇ FIR ಮತ್ತೆ ಕೇಸ್ ಫೈಲಿಗೆ ಇನ್ನೊಂದು ಶೀಟ್ ನಲ್ಲಿ ಈಗ ಹೊಸದಾಗಿ 10 ಸೆಕ್ಷನ್ಗಳ ಅಡಿ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿ ಅನುಮತಿಯನ್ನು ಪಡ್ಕೊಂಡು ಕೇಸ್ ಫೈಲಿಗೆ ಹಾಕೊಂಡಿರುವಂತದ್ದು. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಚಿನ್ನಯ್ಯನ ಬಂಧನ ಮಾಡಿದ್ದಾಗ್ಬೋದು, ತಿಮ್ಮಿರೋಡಿ ಮನೆ ಮೇಲೆ ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡಿದ್ದು ಸಹಿತ ಇದೇ ಸೆಕ್ಷನ್ಗಳ ಅಡಿಯಲ್ಲಿ. ಈ ಸೆಕ್ಷನ್ಗಳ ಅಡಿಯಲ್ಲಿ ಒಂದು ತನಿಖೆ ಈಗ ಮುಂದುವರಿತಾ ಹೋಗ್ತಾ ಇದೆ. ಅಲ್ಲಿ ಸಾಕ್ಷಿಗಳನ್ನ ಪಡೆದುಕೊಳ್ಳುವಂತ ಕೆಲಸವನ್ನ, ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಎಲ್ಲಾ ಸೆಕ್ಷನ್ಗಳ ತೂಕ ಒಂದಾದ್ರೆ ಸೆಕ್ಷನ್ 230, 231 ಸೆಕ್ಷನ್ ನ ತೂಕನೇ ಒಂದು. ಯಾಕಂತ ಅಂದ್ರೆ ಎಲ್ಲಾ ಸೆಕ್ಷನ್ಗಳಲ್ಲೂ 3 ವರ್ಷ, 5 ವರ್ಷ, 7 ವರ್ಷ, 10,000 ದಂಡ, ಈ ರೀತಿಯಾದಂತಹ ಪನಿಷ್ಮೆಂಟ್ ಗಳಿದಾವೆ. ಆದ್ರೆ ಸೆಕ್ಷನ್ 230 ಏನಿದೆ, ಈ ಒಂದು ಸೆಕ್ಷನ್ ಅಲ್ಲಿ ಸ್ಟಾರ್ಟಿಂಗ್ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಕನ್ವಿಕ್ಷನ್ ಆದ್ರೆ ಸ್ಟಾರ್ಟಿಂಗ್ 10 ವರ್ಷ ಮಿನಿಮಮ್ ಇದೆ. ಅದಾದ್ಮೇಲೆ ಜೀವನ ಪರ್ಯಂತ ಶಿಕ್ಷೆ ತನಕ ಇದೆ. ಅಂದ್ರೆ ಈ ಸೆಕ್ಷನ್ ಕ್ಲಿಯರ್ ಆಗಿ ಹೇಳುತ್ತೆ, ಒಂದು ಸುಳ್ಳು ಉದ್ದೇಶದಿಂದ ಒಬ್ಬ ವ್ಯಕ್ತಿಯನ್ನ ಮರಣ ದಂಡನೆಗೆ ಗುರಿಪಡಿಸುವ ರೀತಿಯಲ್ಲಿ ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿ ಅವರಿಗೆ ವಿರುದ್ಧ ಕೇಸನ್ನ ದಾಖಲು ಮಾಡಿ ನ್ಯಾಯಾಲಯಕ್ಕೂ ಅದೇ ರೀತಿಯಾದಂತಹ ಮಾಹಿತಿಯನ್ನ ನೀಡಿ ಅವನಿಗೆ ಕನ್ವಿಕ್ಷನ್ ಅನ್ನ ಮಾಡಿಸಿದ್ದೆ ಆದ್ರೆ ಆ ವ್ಯಕ್ತಿಗೆ ಮರಣ ದಂಡನೆ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಏನಾರು ಆಗಿದ್ರೆ ಅದೇ ಶಿಕ್ಷೆ ಈ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿ ಕೊಟ್ಟಂತ ಅಷ್ಟು ಜನರಿಗೆ ಆಗುತ್ತೆ ಅಂತ ಹೇಳಿ ಆ ಸೆಕ್ಷನ್ ಹೇಳುತ್ತೆ. ಹೀಗಾಗಿ ಈ ಒಂದು ಸೆಕ್ಷನ್ ಏನಿದೆ, ಈ BNS ಕಾಯ್ದೆ ಅಡಿಯಲ್ಲಿ ಒಂಥರ ಇದು BNS ಕಾಯ್ದೆ ಬಂದಂತ ನಂತರದಲ್ಲಿ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಒಂದು ಸೂಪರ್ ಪವರ್ ಬಂತು ಅಂತ ಹೇಳಿ ಎಲ್ಲೆಲ್ಲ ಹೇಳಿದ್ರು. ಆ ಒಂದು ಸೂಪರ್ ಪವರ್ ಯಾವುದು ಅಂತ ಅಂದ್ರೆ ಈಗ SIT ಅಧಿಕಾರಿಗಳ ಸೆಕ್ಷನ್ಗಳನ್ನು ಇನ್ವೋಕ್ ಮಾಡಿ ಏನು ತನಿಖೆ ಮಾಡ್ತಿದ್ದಾರೆ, ಇದೇ ಆ ಸೂಪರ್ ಪವರ್ ಅಂತ ಹೇಳ್ಬೋದು. ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಏನಾದರೂ ರುಜುವಾತಾಗಿ ಕಾನೂನಲ್ಲಿ ಕೋರ್ಟಲ್ಲಿ ಕನ್ವಿಕ್ಷನ್ ಆಯಿತು ಅಂತ ಅಂದ್ರೆ ಇಡೀ ಗ್ಯಾಂಗಿಗೆ ಮರಣ ದಂಡನೆಯನ್ನು ಕೊಡುವಂತ ಸಾಧ್ಯತೆಗಳು ಈ ಸೆಕ್ಷನ್ ಅಡಿಯಲ್ಲಿ ಇದೆ. ಮತ್ತೆ ಕನಿಷ್ಠ 10 ವರ್ಷನಾದರೂ ಶಿಕ್ಷೆಗಳಾಗುವಂತ ಸೆಕ್ಷನ್ ಇದೆ. ಹೀಗಾಗಿ ಇದು ಒಂದು ಬೇಸ್ ಸೆಕ್ಷನ್. ಈಗ ಅಧಿಕಾರಿಗಳಿಗೆ, SIT ಅಧಿಕಾರಿಗಳು ತನಿಖೆ ಮಾಡ್ತಿರುವಂತಹ ಸಂಪೂರ್ಣ ತನಿಖೆಯ ದಿಕ್ಕನ್ನ, ತನಿಖೆಯ ದಾರಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಸೆಕ್ಷನ್ 230 ಮತ್ತೆ 231 ಅನ್ನೋದು ಒಂದು ಪ್ರಮುಖವಾದಂತ ಸೆಕ್ಷನ್. ಇದರ
ಅಡಿಯಲ್ಲಿ ಈಗ ತನಿಖೆಯನ್ನ ಮಾಡಲಾಗ್ತದೆ. ಈ ಸೆಕ್ಷನ್ಗಳ ಅಡಿಯಲ್ಲಿಯೇ ಸರ್ಚ್ ವಾರೆಂಟ್ ಅನ್ನ ಪಡೆದು ತಿಮ್ರೋಡಿ ಮನೆಯನ್ನ ಸರ್ಚ್ ಮಾಡಿದಂತ ಕೆಲಸ ಆಯ್ತು. ಮತ್ತೆ ಚಿನ್ನಯ್ಯನ ಸ್ಟೇಟ್ಮೆಂಟ್ಗಳಾಗ್ಬೋದು, ಚಿನ್ನಯ್ಯನ ತನಿಖೆಗಳಾಗ್ಬೋದು, ಎಲ್ಲದನ್ನು ಮಾಡ್ತಿರೋದಿದೆ. ಇಲ್ಲಿ ಪ್ರತಿಯೊಂದು ಪೀಸ್ ಆಫ್ ಸ್ಟೇಟ್ಮೆಂಟ್ಗಳು ಮತ್ತೆ ಸಾಕ್ಷಿಗಳು ಯಾವ ರೀತಿ ಆಗ್ತವೆ ಅಂತಂದ್ರೆ, ಇಷ್ಟು ದಿನ ಇವರು ಯಾವೆಲ್ಲ ಸಾಕ್ಷಿಗಳನ್ನ ಧರ್ಮಸ್ಥಳದ ವಿರುದ್ಧವಾಗಿ ಅಂತ ಹೇಳಿ ಮಾಡಿಕೊಟ್ಟಿದ್ರು, ಈಗ ಆ ಸಾಕ್ಷಿಗಳು ಕ್ರಿಯೇಟೆಡ್ ಅಂತ ಹೇಳಿ ಆದ ಮೇಲೆ ಆ ಸಾಕ್ಷಿಗಳೇ ಇವರ ವಿರುದ್ಧದ ತನಿಖೆಗೆ ಪೊಲೀಸರಿಗೆ ಸಹಕಾರಿಗಳಾಗ್ತವೆ. ಅಂದ್ರೆ ಇವರು ಯಾವ ಒಂದು ವಿಡಿಯೋವನ್ನ ಕೊಟ್ಟು ನೋಡಿ, ಈ ವಿಡಿಯೋದಲ್ಲಿ ಈ ರೀತಿಯಾಗಿ ಚಿನ್ನಯ್ಯ ಹೇಳಿದ್ದಾನೆ, ಚಿನ್ನಯ್ಯನ ಪ್ರಕಾರ ಇವರೆಲ್ಲರೂ ಕೂಡ ಕೊಲೆ ಮಾಡಿದಾರೆ ಅಂತ ಹೇಳಿದ್ರು. ಈಗ ಆ ಒಂದು ವಿಡಿಯೋವೇ ಕ್ರಿಯೇಟೆಡ್ ಅಂತ ಆದ್ಮೇಲೆ ಇವರೆಲ್ಲರೂ ಕೂಡ ಅಪರಾಧಿಗಳಾಗ್ತಾರೆ, ಆರೋಪಿಗಳಾಗ್ತಾರೆ, ಆ ಸ್ಥಾನದಲ್ಲಿ ನಿಂತ್ಕೋತಾರೆ. ಈಗ ಕೇವಲ ಒಂದು ಫೌಂಡೇಶನ್ ಅನ್ನ SIT ಅಧಿಕಾರಿಗಳು ಹಾಕ್ತಿದ್ರೆ, ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನರ ತನಕ ಈ ಒಂದು ತನಿಖೆ ತಲುಪುತ್ತಾರೆ. ಮಾನ್ ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.